ಶಿರ್ಲಿ ಮೇಡಮ್ಗಾಗಿ ಕೊಡಲು ಬೆಟ್ಟದ ಹೂವ ತರುವೆ. ಬೆಟ್ಟದ ಹೂವ ತಕೊಂಬರಕ್ ನಾನು ಒಬ್ನೇ ಹೋಗ್ಬೇಕೆ? ಬರ್ರ ನೀವನ. ಲೋ ಮಂಚ, ನಂಗೆ ಯಾಕ ಭಯವಾಕೈತ್ ಕಣಲ್ಲ. ನೀನು ಸುಮ್ಕಿರಲ್ಲ ಕಣ. ಎಲ್ಲ ಯಾತರ ಒಂದ್ ಮಾಡ್ತಿರ್ಚ. ಈಗ ಬೆಟ್ಟದ ಹೂವ ತಕೊಂಬರ್ಬೇಕು ಅಂತ ನಿಂಗೆ ಯಾರ ಹೇಳಿದ್ದು? ಯಾವ್ದ್ರ ಪುಕ್ಕು ನನ್ ಮಕ್ಕಳ್ರು ಕಣಪ್ಪ. ಅವ್ರು ಯಾವ್ದಕ್ಕಂದ್ ಸಾಯ್ತಾರ ಹಂಗೇನೆ. ಯಾರು ಯಾಕ ಹೇಳ್ಬೇಕು? ನಾಳೆ ಹೋಗಿ ಕಿತ್ಕೊಂಬರಂ ಬರ್ರಿ. ಮೇಡಮ್ಮ ಹೇಳಿರ್ಲಿಲ್ವೇ ಬೆಟ್ಟದ ಹೂವ ಕಿತ್ಕೊಂಬರ್ರಿ, ಪಾಠ ಐತೆ ಅದ್ರ ಬಗ್ಗೆ, ಹೂವಗಳ ಬಗ್ಗೆನ. ಬೆಟ್ಟದ ಹೂವ ಕಿತ್ಕೊಂಬಂದ್ರೆ ಅದನ್ನೆಲ್ಲ ತೋರಿಸಿ ನಿಮ್ಗೆ ಹೆಂಗಿರ್ತೈತೆ ಅಂತಾನೆ ಎಲ್ಲ ತೋರಿಸ್ಬಿಟ್ಟು ವಿವರಣೆ ಕೊಡ್ತೀನಿ ಅಂತಾನೆ. ನಮ್ಮ ಸ್ಕೂಲ್ನಾಗೆ ನಮ್ಮ ಕ್ಲಾಸ್ನಾಗೆ ಯಾರನ್ನು ನೋಡೇ ಇರಲ್ಲ. ನಾನು ಇಬ್ರೇ ನೋಡಿರ್, ಪಾಸ್ನ ನೋಡಿರಲ್ಲ. ನಾವ್ ಅವಾಗ ಒಂದ್ಸತಿನ ಕಿತ್ಕೊಂಡು ಹೋಗಿರ್ಲಿಲ್ವಿ ಬೆಟ್ಟದ ಹೂವನ, ಮರದ ಮೇಲೆ ಹೋಗ್ತಿ. ಅದ ಹಂಗೆ ಈ ಸತಿನ ಕಿತ್ಕೊಂಡು ಹೋಗಿ ತೋರಿಸಿದೆ ಮೇಡಮ್ಮರು. ಅವ್ರ ಸಬ್ಜೆಕ್ಟ್ನಾಗೂ ನಮ್ಮಿಬ್ಬರನ್ನೇ ಲೀಡು ಮಾಡ್ತಾರೆ. ಆ ಸೋಮಿನ ಸುಮ್ಮ ಕುಂಡ್ರಿಸ್ತಾರೆ. ಸೋಮಿನ ನೀನೇನ್ ಲೀಡ್ ಆಗ್ಬೇಡ, ಒಂದು ಹೂವ ಕಿತ್ಕೊಂಡ್ ಬರಲ್ಲ, ಯಾತೂ ಇಲ್ಲ ಅಂತ ಹೋಗುದು ಸುಮ್ಮನಿರಿಸ್ತಾರ ಕಣ. ಅದಕ್ಕೇನೆ ನಾವಿಬ್ರು ಹೋಗಿ ಪಾಸ್ನ ಬಂದು ಅವನ್ನ ಕರ್ಕೊಂಡು ಹೋಗಿ ಬೆಟ್ಟದ ಹೂವ ಕಿತ್ಕೊಂಡ್ ಬರ್ರಲ್ಲ. ಮಂಜ, ಮೇಡಮ್ ಅವ್ರು ಹೇಳಿದ್ದು, ಮಿಸ್ ಹೇಳಿದ್ದು, ನಿಮ್ಗೆ ಹತ್ತಿರದಾಗ ಎಲ್ಲಾನ ಸಿಕ್ಕಿರ ನಿಮ್ಮ ಮನೆ ಹತ್ತಿರದಾಗೆ ಕಿತ್ಕೊಂಬರ್ರಿ ಅಂತಾನೆ. ಹೋಗಿ ನೀವು ಒಂದು ರಾಸ್ತೂರ ಹೋಗಿ ಮೈಲಿಗಳ್ಗಟ್ಲೆ ನಡ್ಕೊಂಡು ಹೋಗಿ ಬೆಟ್ಟ ಹೊತ್ತಿ ಮರ ಹತ್ತಿ ಹೂವು ಕಿತ್ಕೊಂಬರ್ರಿ ಅಂತ ಅಲ್ಲ. ಚಿಕ್ಕಮ್ಮಚ್ಕೊಂಡಿರು ಇವನಲ್ಲಿ ಎಲ್ಲಾರ್ಗು ಬಿಲ್ಡಪ್ ಕೊಡಕ್ಕೆ ಒಂದು ರಾಸ್ತೂರ ನಮ್ಮನ್ ಕರ್ಕೊಂಡು ಹೋಗ್ತಾನೆ. ಅಲ್ಲ ಕಣಲು ಲೋಕೆ, ನೀನೇ ಯೋಚನೆ ಮಾಡ. ಈಗ ಯಾರಪ್ಪ ಕಿತ್ಕೊಂಡ್ಬರ್ತಾರೆ ಬೆಟ್ಟದ ಹೂವನ? ಅಷ್ಟಕ್ಕೂನೆ ಮೇಡಮ್ ಅವರು ಹೇಳಿದ್ರು ಯಾರು ಕಿತ್ಕೊಂಡ್ಬರ್ಲಿಲ್ವಲ್ಲ ಅಂತಾನೆ ಬೇಜಾರು ಮಾಡ್ಕೊಂತಾರೆ. ಹಿಂಗ್ ಬಾಯಿ ಬಿಟ್ಟು ಕೇಳಿದ್ರು ಕಿತ್ಕೊಂಡ್ಬಂದಿಲ್ವಲ್ಲ ಈ ಹುಡುಗರು ಯಾರನ್ನು ಅಂತಾನೆ ಬೇಜಾರು ಮಾಡ್ಕೊಂಬಲ್ವೇ. ಅದಕ್ಕೆ ಯಾರಿಗೂ ಅಲ್ಲಿ ಬೆಟ್ಟ ಹೊತ್ತಿ ಕಿತ್ಕೊಂಡ್ಬರೋವಷ್ಟು ಧೈರ್ಯ ಇರಲ್ಲ. ನಮ್ಮೂರ್ನಾಗೆ ಧೈರ್ಯ ಅಂತ ಅಂದ್ರೆ ಯಾರು ಹೇಳು? ನಾನು ನೀನು ಈಗ ಪಾಸ. ನಮ್ಮೂರ ಧೈರ್ಯ ಅಂತ ಅಂದ್ರೆ ಜಲ್ದಿ ಜ್ಞಾಪನಕ್ಕೆ ಬರೋದು ಪುಟಾಣಿ ಏಜೆಂಟ್ 1 2 3 ಇದ್ದಂಗೆ ನಾವು ಮೂವರನ್ನು. ನಾನ್ ಬರಲ್ಲಪ್ಪ. ಏನಿಲ್ಲ, ಕಾಲ್ ನೋವು ಹೊತ್ಕೊಂತವೆ. ಓದ್ಸತಿ ಹೋಗಿ ಬೆಟ್ಟ ಹತ್ತೇನೆ, ಕಾಲೆಲ್ಲ ನೋವು. ಒಂದು ವಾರ ಆದ್ರೂ ನೋಯ್ತಾನೆ ಇದ್ದ. ನಡ್ಕೊಂಡು ಅಲ್ಲಿಂದ ತಕ ಯಾವಂಬತ್ತ ಹೋಗಲ್ಲ. ಒಂದ್ ಊರ್ ಬಿಟ್ಟು ಇನ್ನೊಂದು ಊರ್ಗೆ ಹೋದಂಗ ಆಕೈತದು. ಅರೇ ಲೋಕನು ಅಣ್ಣ, ಅಷ್ಟೊಂದು ದೂರ ಆಗಿ ಐತೆ. ಕಣಲು ಪಾಸ, ಇಲ್ಲ ಹತ್ರ ಅಂತ ಕರ್ಕೊಂಡು ಹೋಗ್ತಾನೆ. ಅದು ಹೊತ್ತಕ್ಕಾಗಲ್ಲ. ಬೆಟ್ಟನು ಒಂದು ರಾಜ ಹತ್ರಕ್ಕೆ ಹೋಯ್ತಿ. ಬೆಟ್ಟ ಏನೋ ಕಷ್ಟಪಟ್ಟು ಹೊತ್ತಬಹುದು. ಇಲ್ಲಿಂದ ಒಂದು ರಾಜ ದೂರ ನಡಿಬೇಕು. ಇಲ್ಲಿಂದ ಅಲ್ಲಿ ಬೆಟ್ಟದ ಬುಡಕ್ಕೆ ನಡೆಯುವಷ್ಟೊತ್ತನ ಕಾಲೆಲ್ಲ ಪದ ಹೇಳ್ತಾವ ಅಷ್ಟೇನ. ಹಲೋ ಲೋಕೆ, ಒಂದ್ಸತಿ ಹೊತ್ತಿಲ್ವನಲ್ಲ? ಒಂದ್ಸತಿನ ಒಂದೇ ದಿನಕ್ಕೆ ಹೋಗಿ ಹೊತ್ತಿ ಸಾಯಂಕಾಲ ಎಲ್ಲ ಆಗದ್ರಷ್ಟೊತ್ತಿಗೆ ಕಿತ್ಕೊಂಡ್ಬಂದಿದೀವಿ. ಇವನ್ ನೋಡ್ರಿ ಆ ಪಾಸನ್ನ ಹೊತ್ತನು ಕೇಳಿಸ್ತಾನೆ ಎಲ್ಲ ಯಾತ ಹೇಳಿ. ತಿಕೊಂಬಚ್ಕೊಂಡಿರಪ್ಪ. ಅವತ್ತೇನೋ ಕಷ್ಟಪಟ್ಟು ಇನ್ನೇನು ಕತ್ಲಾಗೋಕೈತೆ ಅಂತಾನ ಜಲ್ದಿ ಹೊತ್ತಿ ಯಾವ್ದಾದ್ರಕೊಂಡು ಜಲ್ದಿ ಕೆಳಕಿಡಿದ್ದು ಇಳಿದಿದ್ದು. ಅದಲ್ದನ ಕೆಳಗೆ ಕಿಡಿಯುವಾಗ ಸಿಂಹ ಬೇರೆ ಸಿಕ್ಕಿತ್ತಲ್ಲಪ್ಪ. ಸಿಂಹದ ಬಾಯಿ ಕೊಡಿವೆ ನೀನು ನನ್ನ ಇರಲ್ಲ. ಯಾಲೋ ಅದು ಸಿಂಹ ಆದ್ರೆ ನಾನು ಹುಲಿ ಕಣ. ಎಲ್ಲೋ ನನಗಿಂತ ಯಾವ್ದ ದಾರಿ ಸಿಂಹ ಹಾಕಿ ಆದ್ರೂ ಸಿಂಹದ ಕೊಂಡು ತಪ್ಸಿ ಹಂಗನ ಬರ್ಲಿಲ್ವೇ ಕೆಳಕ್ಕೆ? ಅದನ್ನ ಮಾತ್ರ ಹೇಳಲ್ಲ. ಎಲ್ಲ ಬರೋದ್ನ ಕೆಟ್ಟದ್ದೇ ಹೇಳ್ತಾನೆ ಅಪಶಕುನ ಬಣ್ಣ ಸುರುಕ್ ನನ್ನ ಮಗ. ಹೇಳಪ್ಪ, ನಾನು ಅಪಶಕುನ ತಾನೆ. ನಾನು ಬರಲ್ಲ, ನೀವು ಹೋಗ್ರಿ. ನೀವೆಲ್ಲ ಒಳ್ಳೊಳ್ಳೆ ಶಕುನಗಳು. ನಾನು ಬರಲ್ಲ, ನನ್ನ ಮಾತ್ರ ಕರೀಲು ಬೇಡ್ರಿ. ನಾನು ನಡ್ಕೊಂಡಲ್ಲಿ ತಕ ಬರೋದಿಲ್ಲ, ನನ್ನ ಕೈಲಿ ಆಗೋದಿಲ್ಲ. ಹೋಗ್ರಿ. ಅರೇ ಮುಂದಿನ ಅಣ್ಣ, ಲಗುನ ಅಣ್ಣ, ಇಷ್ಟೆಲ್ಲ ಹೇಳ್ತೈತೆ ಇಲ್ಲ. ಅರೇ ದೂರ ಆಗಿ ಐತೆ, ನಡ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬಿಡು ಮುಂದಿನ ಅಣ್ಣ. ಯಾಕೆ ಟೆನ್ಷನ್? ಯಾವ ಟೆನ್ಷನ್ ಇಲ್ಲ, ಯಾಕೆ ಕುಕ್ಕಡ ಹೇಳು ಪಾಶ. ಆ ಸತಿ ನೀರಿನ ಮೇಲೆ ಬಾತ್ಕೊಳ್ಳಿ ಎಲ್ಲನ ಈಜಾಡ್ಕೊಂಡು ಹೋಗ್ತಿದ್ವು ಕಣು. ಮ್ಯಾಗಡೆ ಎಂತ ಚೆನ್ನಾಗೈತೆ ಗೊತ್ತೆ? ಹೂವಿನ ಗಿಡಗಳು, ಮರಗಳು, ಕಾಡು, ನೀರು, ನದಿ ಹರಿಯೋದು ಎಲ್ಲ ಐತೆ ಕಣಲ್ಲ. ಅರೆ ನದಿಗೆ ಹರಿತೈತೆ, ಆಮೇಲೆ ಬಾತಿಂದ ಕಳಿಗೆ ಇರ್ತೈತೆ. ಅರೆ ಮುಂದಿನ ಅಣ್ಣ, ನಮ್ದಿಗೆ ಬಾತಿದ್ದ ಕಳಿ ಅಂದ್ರೆ ಬಹುತ ಇಷ್ಟ ನಮ್ದಿಗೆ. ಅದು ನೀರಿಂದ ಮೇಲೆ ತಿಕಾಗಂಗೆ ಇಟ್ಕೊಂಡು ಅಲ್ಲಾಡಿಸ್ಕೊಂಡು ಹೋಗ್ತೈತೆ ಇಲ್ಲ, ಅದು ಚೆನ್ನಾಗಿ ಇರ್ತೈತೆ ನೋಡಾಕೆ. ಕಣಪ್ಪ, ಅದೆಲ್ಲ ಐತೆ.
ನಾವು ಎಲ್ಲನ ನೋಡ್ಕೊಂಡು ನದಿಗೆ ಮಗ ಪಕ್ಕ ತಾಕೊಂಡು ನೀರ್ ಕುಡ್ಕೊಂಡು ತಣ್ಣಗೆ ಇರ್ತಾವ ನೀರು ಎಂತ ಚೆನ್ನಾಗಿರ್ತಾವ ಗೊತ್ತ. ಅವೆಲ್ಲನ ನೋಡ್ಕೊಂಡು ಹೋಯ್ತಿ ಓದ್ಸತಿನ. ನಿಂಗು ಹಂಗೆ ತೋರ್ಸೋಣ ಅಂತಂದ್ರೆ ಇವನ್ ಲೋಕಿ ನೋಡಿ ಹಂಗೆ ಹೇಳ್ತಾನೆ. ಅರೆ ನದಿಗೆ ಬಾಚಿದ ಕೋಳಿಗೆ ಅರೆ ಸ್ನಾನಾಗೆ ಅರೆ ಲೋಕ ನೋಡೋಣ ನಿಂದು ಚಾಲ ಹೋಗುದು ನೋಡೋಣ ಮುಂದಿನ ನೋಡೋಣ ಅಷ್ಟೇ ಎಲ್ಲ ಹೇಳ್ತೈತೆ ನಿಂದಿಗೆ ನಕ್ಕೋ ನಕ್ಕೋ ಅಂತ ಹೇಳ್ತೈತೆ ಅಲ್ಲ. ಲೋ ಪಾಸ ನೀನು ಅವನು ಆಡ್ದಂಗೆ ಆಡಲ್ಲ ನೀನು. ಅವನು ಹೇಳ್ತಾನೆ ಅಲ್ಲಿ ಮ್ಯಾಲೆಲ್ಲನ ಸಣಕಿ ಐತೆ ಹೂವಿನ ಗಿಡ ನದಿ ಬಾತ್ಕೋಳಿ ಎಲ್ಲ ನನ್ನ ಸರಿ ನಾನು ಒಪ್ಕೊಂಡೆ. ಆದ್ರೆ ಅಲ್ಲಿ ಹೋಗಕ್ಕೆ ಇಲ್ಲಿಂದ ಎಷ್ಟು ದೂರ ಆಕೈತೆ ಗೊತ್ತೇ ಅಣ್ಣಯ್ಯ. ಇಲ್ಲಿಂದ ಹೋಗೋವಷ್ಟೊತ್ತಿಗೆ ಕಾಲೆಲ್ಲ ಯಾಕಪ್ಪ ಬೇಕಿದ್ರು ಸವಾಸ ಮಂಗೆ ಕಾಲೆಲ್ಲ ನೊಯ್ ಎತ್ಕೊಂತವೆ. ಇವನು ಹೇಳ್ತಾನೆ ಇವಾಗ ಅರೆ ಮ್ಯಾಲೆ ಎಲ್ಲ ಬೆಟ್ಟದ ಮೇಲೆ ಚೆನ್ನಾಗಿ ಐತೆ ಅಂತ ಹೇಳ್ತೈತೆ. ಅರೆ ಹೋಗೋದು ಮಾತ್ರ ಬಹು ದೂರಿಗೆ ಐತೆ ಅಂತ ಹೇಳ್ತೈತೆ. ಅರೆ ಕ್ಯಾಗೆ ಮಾಡೋದು. ಅರೆ ಮುಂದಿನ ಅರೆ ಕೈದು ಒಳಗೆ ಇದು ಇಟ್ಕೊಂಡ್ಬಿಟ್ಟು ಅದಕ್ಕೆ ಹುಡುಕ್ತೈತೆ ಇಲ್ಲ ಉರ್ದು ಒಳಗೆ ಎಲ್ಲ. ಯಾತದಲ್ಲ ಪಾಸ ಅದು ಕೊಯ್ಯ ಇದನ್ನ ಹಿಡ್ಕೊಂಡು ಊರೆಲ್ಲ ಅದನ್ನ ಹುಡುಕಿರಿ ಅಂತೆ ಯಾತದಾದಲ್ಲ. ಅರೆ ನಿಮ್ದಿಗೆ ಗಾದೆಗೆ ಇಲ್ಲ ಮುಂದಿನ ಕೈದು ಒಳಗೆ ಬೆನ್ನೆಗೆ ಇಟ್ಕೊಂಡ್ಬಿಟ್ಟು ತುಪ್ಪಾಗೆ ಎಲ್ಲ ಉರ್ದು ಒಳಗೆ ಎಲ್ಲ ಹುಡುಕ್ಬಿಟ್ಟು ಅಂತ. ಅದೇ ಸರಿ ಸರಿ ಆತೀಗ. ಈಗ ನಾವು ಮಾತಾಡ್ತಿರೋದಕ್ಕೂ ಈ ಕೊಯ್ಯ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರೆಲ್ಲ ಹುಡ್ಕಾಡ್ತಾರೆ ಅಂಬೋದಕ್ಕೂ ಯಾತದ ಸಂಬಂಧ ಐತೆ ಐತೆ ಸಂಬಂಧ ಹಾಗೆ ಐತೆ ಇದ್ರೆ ಅದು ಯಾತದ ಬೋಗಳು. ಅರೆ ಮಂಜಿನ ಅಣ್ಣ ಇಲ್ಲಿಂದ ಅಲ್ಲಿಗೆ ಹೋಗೋದು ದೂರ ಐತೆ ಅಂತ ನಿಮಗೆ ಹೇಳ್ತಿಲ್ಲ. ನಾನು ಹೇಳಲ್ಲ ಇವ್ ಅಣ್ಣಕೂರಿ ಹೇಳ್ತಿರೋದು. ಹೋಗೋಣ ಪಾಸ ದೂರನ ಇಲ್ಲಿಂದ ಸಿಕ್ಕಾಪಟ್ಟೆ ದೂರನಪ್ಪ. ಅರೆ ಅದು ದೂರ ಆಗಿ ಐತೆ ಅಲ್ಲ. ಅರೆ ಮಂಜಿನ ಅಣ್ಣಗೆ ತಾತಾದ ಕಿವಿ ಅಜ್ಜಿ ಐತೆ ಅಲ್ಲ ಅದು ತಕೊಂಡ್ಬಿಟ್ಟು ನಮ್ದು 3 ಜನಗೆ ಅಲ್ಲಿ ಬೆಟ್ಟದ ಹತ್ರ ಹೋಗ್ಬಿಟ್ರೆ ಪಂಡಪಟ್ಟಣ ಪಾಸ ನಮ್ ತಾತ ಟಿವಿ ಎಸ್ಕೆಚ್ಚ ಕರೆಕ್ಟ್ ಕಣ ಪಾಸ. ನೀನ್ ಹೇಳಿದ್ದು ಯೋಚನೆ ಮಾಡ ಅಂತ ವಿಷಯ ನೀನು. ಲೋ ಮಂಜ ನೀನಂದ್ರೆ ಒಟ್ಟು ಯೋಚನೆ ಮಾಡ. ಹೆಂಗು ನಿಮ್ ತಾತ ಯಾವಾಗ್ಲೂ ಗಾಡಿ ತಕೊಂಡು ಎತ್ಲೂ ಹೋಗಲ್ಲ. ಇತ್ಲತ್ತಾಗ ನಿಲ್ಸಿರ್ತೈತಿ. ಒಳಗೆ ಬೀಗ ತಕೊಂಡ್ ಬಂದ್ರೆ ಮೂವರನ್ನ ಸೀದನ ಹೋಗ್ಬೋದಪ್ಪ ಬೆಟ್ಟದೊಳಗೆ ನಿಲ್ಸಿ ಆಮೇಕಿಂದನ ಬೆಟ್ಟ ಹೊತ್ತಿ ಬೆಟ್ಟದ ಕಿತ್ಕೊಂಡ್ಬರ್ಬೋದು ಕಣ. ನೋಡ ನೀನೊಂದ್ಸತಿ ಯೋಚನೆ ಮಾಡ. ನನ್ನ ಮಕ್ಕಳು ಇಬ್ರು ಇರೋ ತಕ ಇದ್ದು ನಾನು ಬುಡ್ಕೆ ಬಂದ್ರಲ್ಲ. ಅರೆ ಮುಂದಿನ ಅಣ್ಣ ನಮ್ದಿಗೆ ಐಡಿಯಾ ಹೆಂಗೆ ಐತೆ ಬದ್ನಕಾಯಿ ತೊಟ್ಟಂಗೈತೆ. ಲೋ ನಮ್ ತಾತ TVS ನ ಯಾವಾಗ್ಲೂ ತಕೊಂಡೋಗಲ್ಲ ನಿಜ. ನಾವೇನಾನ TVS ತಕೊಂಡ್ ಅಷ್ಟು ದೂರಕ್ಕೆ ಹೋಗಿದೀವಿ ಎಂಬುದು ಎಲ್ಲ ಗೊತ್ತಾದ್ರೆ ನಮ್ ತಾತ ದಂಡೆಗೆ ನಮ್ಮ ಅಜ್ಜಿ ಪರ್ಕೆಗೆ ನಮ್ಮ ಅಮ್ಮಯ್ಯ ಮೆಣಸಿನ್ಕಾಯಿ ಊದ್ರೆ ಹಾಕಿ ಬಿಡ್ತಿದ್ಕೊಂಡ್ರು. ನಿಮ್ಗೆ ಯಾಕರ ಅರ್ಥ ಆಗಲ್ಲ. TVS ಸವಾಸಕ್ ಮಾತ್ರ ಹೋಗೋದ್ ಬೇಡ ಕಂಡ್ರು. ಅರೆ ಹಂಗೆ ಅಂದ್ರೆ ನಮ್ದಿಗೆ ಬ್ಯಾರೆ ಏನಾದ್ರೂ ಐಡಿಯಾಗೆ ಮಾಡ್ಬಿಡ್ಬೇಕು. ಈ TVS ಬಿಟ್ಟು ಬೇರೆ ಯಾತರ ಹಿಡಿದ್ರೆ ಮಾಡ. ನನಗೇನು ಗೊತ್ತಾಗ್ತಿಲ್ಲಪ್ಪ ಪಾಸ. ನಿನ್ ತರಗೆ ಕಣ ಜಲ್ದ ಹಿಡಿಯ ಬರೋದು. ನೀನೇ ಯಾತನ ಹೇಳ ಇನ್ನೊಂದ. ಅರೆ ನಮ್ದಿಗೆ ಕ್ಯಾಗೆ ಐತೆ. ಅರೆ ಸ್ವಲ್ಪ ಯೋಚನೆಗೆ ಮಾಡ್ಬೇಕು ಬಂದಿದ್ದಣ್ಣ. ಸ್ವಲ್ಪ ತೋಡ ಟೈಮ್ಗೆ ಕೊಡು ಟೈಮ್ಗೆ. ಸ್ನೇಹಿತರೆ ನೋಡ್ರಿ ಇವ್ರಿಬ್ಬರು ಬ್ಯಾಟ್ ಕಿತ್ಕೊಂಡು ಹೋಗೋ ಬುರ್ರಲ್ಲ ಅಂತಾನ ಕಾರಿದ್ರೆ ನಿಮ್ ತಾತನ್ TVS ತಕೊಂತಾರೆ ಅಂತಾರ ನೋಡ್ರಿ ಇವ್ರಿಬ್ರು. ಇದು ವಿಡಿಯೋ ಇನ್ನ ಮುಂದುವರಿತೈತೆ. ಹೆಂಗ್ ಹೋಗ್ಬೇಕು ಬ್ಯಾಟ್ ಕಿತ್ಕೊಂಡ್ಬರಕ್ಕೆ ಅಂತಾನೆ ನೀವಿನ ಕಮೆಂಟ್ ನಾಗೆ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ರಿ. ಹೆಂಗಿತ್ತು ಅಂತ ಕಮೆಂಟ್ ನಾಗ ತಿಳಿಸ್ರಿ. ಹಿಂದೆ ಒಂದ್ಸತಿ ನಾ ಬ್ಯಾಟ್ ಕಿತ್ಕೊಂಡ್ಬಂದಿದ್ವಲ್ಲ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಈಗಲೇ ನೋಡ್ರಿ. ಸಬ್ಸ್ಕ್ರೈಬ್ ಮಾಡ್ದಂಗ್ ನೋಡ್ತಿದ್ರೆ ನಮ್ ಶಿರಾಸಗಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೇನೆ ನಿಮ್ ಫ್ರೆಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ರಿ. ಸರಿನಾ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್ ಬಾಯ್.